बेंगलुरु में राज्य के गृह मंत्री डॉक्टर जी परमेश्वर ने बताया कि अगर मुख्यमंत्री के खिलाफ राज्यपाल से उठाए जाने वाले कदम पर कानूनी लड़ाई जारी रखने का। पिछले कुछ दिनों से राज्य में राज्यपाल ने मुख्यमंत्री के खिलाफ राजनीति दुश्मनी अपनाने से राज्य की सियासी हलचल मच गई है। लेकिन मुख्यमंत्री राज्य के इतिहास में एक साफ-सुथरा छवि के साथ सियासत में रहने की मिसाल कायम रखा है। मगर राज्यपाल से उठाए गए कदम भाजपाइयों के इशारों पर चलने का नजारा देखने को मिल रहा है। वैसे राज्यपाल के दफ्तर में पिछले 4 साल से पड़े हुए मामलों पर कोई कार्रवाई न करते हुए कांग्रेस के मुख्यमंत्री के बारे में सोचने मजबूर होना भाजपाई कठपुतली का खेल बताया है। ಅದನ್ನೇ ಈಗ ನಾವು ಅದನ್ನೇ ನಾವು ಮಾಡ್ತಾ ಇರೋದು. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನೀವು ರಾಜಭವನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ, ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಸರ್, ಇನ್ನೊಂದು ಹೇಳಿದ್ರು ಕುಮಾರಸ್ವಾಮಿ ಮೊನ್ನೆ, ಅಂದರೆ ಈ ಸರ್ಕಾರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಏನೇನು ಆಗಬೇಕು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಎಲ್ಲವೂ ಆಗುತ್ತೆ, ಕಾದು ನೋಡಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರು ಎಚ್ಚರಿಕೆ ಕೊಡಲಿ, ನಮಗೇನು ತಕರಾರಿಲ್ಲ. ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಈಗ ಮೈಸೂರಲ್ಲಿ ನಿನ್ನೆ ಅವರ ಪಕ್ಷದವರು ಅಂದರೆ BJP ಪಕ್ಷದವರನ್ನೇ ಕುಮಾರಸ್ವಾಮಿ ಅವರನ್ನ ಹಿಂದೆ ಪ್ರಶ್ನೆ ಕೇಳಿದರು, ನಿಮಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕೇಳಿದರು. ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ BJP ಅವರು ಈಗ ಅವ್ರ ಜೊತೆಯಲ್ಲೇ ನಡ್ಕೊಂಡು ಬರ್ತಾರೆ. ಆಮೇಲೆ ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಾವೆ. ಅವುಗಳಿಗೆಲ್ಲ ಏನು ಈಗ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ ರೂಪಾಯಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಚೆಕ್ಕಲ್ಲಿ ತೊಗೊಂಡಿದ್ದಾರೆ ಹಣ ಅಂತೇಳಿ ಅದು ಮೇಲ್ನೋಟಕ್ಕೆ ಬಂದಿದೆ. ಈಗ ಅವರಾಗಲೇ ಚೇರ್ಮನ್ರು MD ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೇನು ಉತ್ತರ ಕೊಡಬೇಕು? ಯಾರು ಹೋಗಿ ಮುಖ್ಯಮಂತ್ರಿ ಇದ್ದರು? ಉತ್ತರ ಕೊಡಬೇಕಿಲ್ಲ. ನನ್ನ ಗಮನದಲ್ಲಿತ್ತು, ಗಮನದಲ್ಲಿಲ್ಲ, ಏನಾದರೂ ಹೇಳಬೇಕು. ಅದೇ ಪ್ರಕಾರ ನಮ್ಮ ದೇವರಾಜ್ ಅರಸು ಅವರು ಇದು ನಮ್ಮ ಭೋವಿ ಹಗರಣದ ಇದರಲ್ಲಿ ಕೂಡ ಅದೇ ರೀತಿ ಆಗಿದೆ. ಅದಕ್ಕೂ ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗಾಗಲೇ ಕೆಲವು ಅಂಶಗಳು ಬಂದಿದ್ದಾವೆ ಹೊರಗಡೆ. ಸರ್, ಈ ವರದಿಯೆಲ್ಲ ಬಂದರೆ BJP ಜೆಡಿಎಸ್ಸರೆಲ್ಲ ಜೈಲಿಗೆ ಹೋಗ್ತಾರಂತ. ಇಲ್ಲ, ನಾವು ಕಾನೂನು ಪ್ರಕಾರ ಯಾರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೇವೆ. ಕಾನೂನು ತಾನೇ ಮುಖ್ಯ. ನಾವು ಇಂಡಿಪೆಂಡೆಂಟಾಗಿ ನಾವುಗಳು ಮಾಡೋದಲ್ಲ. ಈ ದೇಶದ ಕಾನೂನು ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ನಾವು ಅದನ್ನೇ ಇದಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಒಂದು ವೇಳೆ ಪ್ರಾಸಿಕ್ಯೂಷನ್ ಗವರ್ನರ್ ಕೊಟ್ಟರೆ ನಾವು ಕೊಡೋದಿಲ್ಲ ಅನ್ನೋ ವಿಶ್ವಾಸ ಇದೆ, ವಾಪಸ್ ತಗೊಳ್ತಾರೆ. ಆದರೆ ಒಂದು ವೇಳೆ ಕೊಟ್ಟರೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ. ಸರ್, ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀರಿ ಸರ್? ರಾಜ್ಯಪಾಲರ ನಡೆಯನ್ನು ವಾಪಸ್ ಮೊದಲನೇದಾಗಿ ಈ ಕಾನೂನು ಹೋರಾಟ ಪ್ರಾರಂಭ ಆಗಲಿ, ಅಲ್ಲಿವರೆಗೂ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಹೋದರೆ ಆನಂತರ ಮುಂದಿನ ಬೆಳವಣಿಗೆ ಏನು ಅಂತೇಳಿ ನೋಡೋಣ. ಲೋಕಸಭಾ ಚುನಾವಣೆ ಬಳಿಕ ದೇಶದ ರಾಜಕೀಯ ಸ್ಟಾರ್ಟ್ ಆಗಬೇಕಲ್ಲ ಕರ್ನಾಟಕದಲ್ಲಿ. ಅನ್ಫಾರ್ಚುನೇಟ್, ಇದಾಗಬಾರ್ದು. ನೀವು ನೋಡಿದ್ದೀರ, ನೀವು ಅವರ ಎಲ್ಲ ನಾವು ನಮ್ಮ ಕಡೆ ಆಗಲಿ ಅವ್ರ ಕಡೆ ಆಗಲಿ ಮಾತುಗಳು ಬರೋವಂಥದ್ದನ್ನು ತಾವು ಗಮನಿಸಿದ್ದೀರ. ಅದೆಲ್ಲ ಆಗಬಾರ್ದು. ಸಾರ್ವಜನಿಕ ಜೀವನದಲ್ಲಿ ಇಂಥದ್ದು ಆಗಬಾರ್ದು. ಜನ ಭಾಳ ಆಡಳಿತವನ್ನು ಮಾಡೋರ ಬಗ್ಗೆ ಬೇರೆಯೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಮೀರಿ ಹೋದಾಗ ರಾಜಕಾರಣ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ಬೇರೆ ಇನ್ನೇನೋ ಅನ್ನಿಸ್ಕೊಳ್ಳುತ್ತೆ. ಸರ್, ಕೊನೆಯದಾಗಿ ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಇದೆಯಾ? ಈಗ ಸರ್ಕಾರ ಬೀಳಿಸೋದು ಅಂದರೆ 136 ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ. ನಾವು 10ನೇ ತಾರೀಕು ಎಂಡ್ ಮಾಡ್ತೀವಿ, 10ನೇ ತಾರೀಕು ಒಳಗಾಗಿ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗಾಗಿ ಸರ್ಕಾರ ಬಿದ್ದೋಗುತ್ತೆ ಅಂದರು. ಏನು ಬಿತ್ತಾ? ಕುಮಾರಸ್ವಾಮಿ ಅವರು ಇನ್ನು 3 ತಿಂಗಳಂದರು. ಈಗ 3 ತಿಂಗಳು ಕಾಯ್ಬೇಕು ಈಗ ನೀವು. ಇವೆಲ್ಲ ಸುಮ್ಮನೆ, ಇಟ್ ಈಸ್ ನಾಟ್ ಎ ಜೋಕ್. ಮೊನ್ನೆ ದೇವೇಗೌಡರು ಕೂಡ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಮಾಡ್ತಾರೆ, ಅವರು ಅಲ್ಲಿ ಇದ್ದಾರೆ, ಅವ್ರಿಗೆ ಬಿಟ್ಟಿದ್ದದು. ಪ್ರಧಾನಮಂತ್ರಿಗಳು ಭೇಟಿ ಮಾಡೋದು, ಅಮಿತ್ ಶಾ ಅವ್ರು ಭೇಟಿ ಮಾಡೋದು, ಅಥವಾ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಸರ್, DK ಶಿವಕುಮಾರ್ ಅವರು ಇನ್ನೊಂದು ಮಾತು ಹೇಳಿದ್ರು ಸರ್, ಕುಮಾರಸ್ವಾಮಿ ದೇವೇಗೌಡರಿಗೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಟಾರ್ಗೆಟ್ ಆಗಿದ್ದಾರೆ, ಅದಕ್ಕಾಗಿ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿ ನಮ್ಮ ವಿರುದ್ಧ ದೂರುಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಹೇಳ್ತಾ ಇರ್ತಾರೆ, ಎಲ್ಲದಕ್ಕೂ ನಾವು ಏನು ಉತ್ತರ ಕೊಡೋದು?
ಓಕೆ ಥ್ಯಾಂಕ್ ಯು ಸರ್. ಸಮಾವೇಶ ಮಾಡೋದಕ್ಕೆ ಆ, ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ. ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಪಾದಯಾತ್ರೆ ಮುಗಿಸಿ ದೊಡ್ಡ ಸಮಾವೇಶ ಮಾಡಿ ಎಂಡ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಾವು ಪ್ರತಿಯೊಂದು ಸ್ಪಾಟ್ನಲ್ಲಿ ಅವರೆಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕೆ ಮೊದಲೇ ನಾವೆಲ್ಲರೂ ಹೋಗಿ ನಮ್ಮ ಮುಖಂಡರುಗಳೆಲ್ಲ ಹೋಗಿ ಆ, ಕೆಲವು ಪ್ರಶ್ನೆಗಳನ್ನು ಅವ್ರಿಗೆ ಕೇಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇವತ್ತು ಕೂಡ ನಿನ್ನೆ ಕೂಡ ನಾವೆಲ್ಲ ಅನೇಕ ಪ್ರಶ್ನೆಗಳನ್ನು, ಹಾಗೂ ನೀವು ಬರ್ತಾ ಇದ್ದೀರಿ, ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಾಳೆ, ನೀವು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಿ ನೀವು ಅಂತ ಹೇಳಿ ಕೇಳಿಬಿಟ್ಟು ಬಂದಿದ್ದೇವೆ. ನೋಡೋಣ ಏನು ಹೇಳ್ತಾರೆ. ಸರ್, ಎರಡು ಕಡೆಯಿಂದ ಬರೋ ಪ್ರಶ್ನೆಗಳು ಕೇಳೋದಾಗ್ತದೆ, ಉತ್ತರ ಒಬ್ರು ಕೊಡ್ತಿಲ್ವಲ್ಲ ಅಂತ. ಅವರು ಕೊಡಬೇಕಲ್ಲ, ಅವ್ರು ತಾನೇ ಈಗ ಹೊರಟಿರೋರು ಪಾದಯಾತ್ರೆ. ಈಗ ಅವರು ಪಾದಯಾತ್ರೆ ಹೊರಟಿದ್ದಾರೆ. ನಾವು ಹೇಳಿದ್ದೇವೆ, ನೋಡಪ್ಪ, ಮೂಢ ಹಗರಣದ ವಿಚಾರವಾಗಿ ನಾವು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಬರೀ ಅವರಿಗೆ ಕೊಟ್ಟಿಲ್ಲ, ನಾವು ಗವರ್ನರ್ಗೂ ಕೊಟ್ಟಿದ್ದೇವೆ. ಗವರ್ನರ್ ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು, ಅದಕ್ಕೆ ಕ್ಯಾಬಿನೆಟ್ ಏನೇನೆ ಚರ್ಚೆ ಮಾಡಿ ಅಡ್ವೈಸರಿ ರೂಪದಲ್ಲಿ ನಾವು ನೀವು ಶೋಕಾಸ್ ಕೊಟ್ಟಿರೋದು ತಪ್ಪು ಮತ್ತು ಅದರಲ್ಲಿ ಯಾವುದೇ ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಮಾಡಿ, ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು. ಅದಕ್ಕೆ ಎಲ್ಲ ಎಕ್ಸ್ಪ್ಲನೇಷನನ್ನು ಕೊಟ್ಟು ಗವರ್ನರಿಗೆ ಕೊಟ್ಟಿದ್ದೇವೆ. ಅದೇ ಪ್ರಕಾರ ಪಬ್ಲಿಕ್ಕಲ್ಲಿ ತಮ್ಮ ಮೂಲಕ, ಮೀಡಿಯಾ ಮೂಲಕ ಕೂಡ ಸಾರ್ವಜನಿಕರಿಗೂ ತಿಳಿಸಿದೆ ಮತ್ತು ಅವರಿಗೂ ಹೇಳಿದ್ದೇವೆ, ನೋಡ್ರಪ್ಪ ಹಿಂಗಿದೆ ಅಂತ ಹೇಳಿ. ಅವ್ರಿಗೇನು ಬರವಣಿಗೆನಲ್ಲಿ ಕೊಟ್ಟಿಲ್ಲ, ಅವರು ಏನು ನಮಗೇನು ಬರವಣಿಗೆನಲ್ಲಿ ಕೊಟ್ಟಿಲ್ಲ. ಅದರಿಂದ ನಾವು ಅವರಿಗೂ ಹೇಳಿದೆ, ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ. ಅವ್ರು ಹೇಳಬೇಕಲ್ಲ, ಈಗ ನಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು. ಸರ್, ಈಗ ಟಿ ಜೆ ಅಬ್ರಾಮ್ ಇದ್ದಾರೆ, ಅವರು ಬ್ಲ್ಯಾಕ್ ಮೇಲ್ ಅವ್ರು ತುಂಬ ಕೇಸ್ಗಳಿದೆ, ಅಂಥವರ ಒಂದು ದೂರನ್ನು ಇಷ್ಟು ತರಾತುರಿಯಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಂತ ಲೋಕಾಯುಕ್ತರು ಕಳೆದ ವರ್ಷವೇ ಒಂದು ಮನವಿಯನ್ನು ಮಾಡಿದ್ರು ರಾಜ್ಯಪಾಲರು. ನಿರಾಣಿ ಅವ್ರ ಕೇಸ್ ಕೂಡ ಇದುವರೆಗೂ 16 ಕೇಸ್ಗಳು ರಾಜ್ಯಪಾಲರ ಕಚೇರಿಯಲ್ಲಿ ಪೆಂಡಿಂಗ್ ಆಗಿ ಉಳಿದಿದೆ. ಅವು ಯಾವಕ್ಕೂ ಕೂಡ ಪ್ರಾಸಿಕ್ಯೂಷನ್ ಕೇಳೋದಕ್ಕೆ ಗವರ್ನರ್ ಅವರು ಮಾಡಿಲ್ಲ. ಇದನ್ನು ತರಾತುರಿಯಲ್ಲಿ 26ನೇ ತಾರೀಕು ಅಬ್ರಾಹಿಂ ಅವರು ಅವರಿಗೆ ಮನವಿ ಕೊಡ್ತಾರೆ. 26ನೇ ತಾರೀಕೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ ಗವರ್ನರ್. 26ನೇ ತಾರೀಕು ಅವ್ರು ಹೋಗಿ ರಿಪ್ಲೈ ಮಾಡಿ ಪರ್ಸನಲ್ ಆಗಿ ಅಪಿಯರ್ ಆಗಿ ಅವ್ರ ಮುಂದೆ ಗವರ್ನರ್ ಮುಂದೆ ಹೇಳಿ ಬಂದಿರ್ತಾರೆ. ಅವ್ರು ಸಂಜೆನೇ ಚೀಫ್ ಮಿನಿಸ್ಟರ್ಗೆ ನೋಟಿಸ್ ಕೊಡ್ತಾರೆ, ಶೋಕಾಸ್ ನೋಟಿಸ್. ಅಂದರೆ ಏನು ಉದ್ದೇಶ ಅನ್ನೋದನ್ನು ನಮಗೆ ಗವರ್ನರ್ ಅವರು ಹೇಳಬೇಕಲ್ಲ. ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರೇನು ಸಾಮಾನ್ಯ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ಅನೇಕ ಪ್ರಕರಣಗಳು ಅವರ ಕಚೇರಿಯಲ್ಲೇ ಬಾಕಿ ಉಳಿದು ಅವು ಯಾವುದಕ್ಕೂ ಕೂಡ ನೀವು ಗಮನ ಹರಿಸ್ತೆ ಏಕಾಏಕಿ ಅದು ರಾಜ್ಯದ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅವರ ಬಗ್ಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಾ ಅಂತಂದರೆ ಏನು ಅರ್ಥ? ಅದು ಏನಾದರೂ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಅದಕ್ಕೆ ಅವರು ಮುಂದೆ ಮೇನ್ ಏನು ಅವರ ನಡೆ ಏನು ಅನ್ನೋದನ್ನು ನಾವು ಕೂಡ ಕಾದು ನೋಡ್ತೇವೆ. ಬಿಜೆಪಿಗಳದ್ದು ಸಾಕಷ್ಟು ಹಗರಣಗಳು ಹಾಗೆ ತನಿಖೆ ಕೊಟ್ಟಿದ್ವಿ, ವರದಿ ತರಿಸ್ಕೊಂಡು ಮುಂದುವರೆದ. ಈಗ ನಾವು ಆ ವರದಿಗಳನ್ನೆಲ್ಲವನ್ನು ಕೂಡ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ. ಆ ಆದೇಶ ಮಾಡಿ ಈಗ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ ಕ್ರಮ ತಗೊಳ್ತೇವೆ. ಏನು ಕ್ರಮ ತಗೋಬೇಕು ಅನ್ನೋದನ್ನು ಆನಂತರ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡ್ತೀವಿ. ಯಡಿಯೂರಪ್ಪ ಪೋಕ್ಸೋ ಕೇಸ್ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೆಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಸರ್, ಕುಮಾರಸ್ವಾಮಿ ಅವರು